ಈ ಫಾದರ್ಸ್ ಡೇ ಸೆಲೆಬ್ರೇಷನ್ ನೋಡಿ ನಮ್ಮ ಮನೇಲಂತೂ ಎಲ್ಲರೂ ಎಮೋಷ್ನಲ್ ಆಗ್ಬಿಟ್ರು. ಇವತ್ತು ನಾನು ಆದ್ಯ ಸಂಡೇ ಇರೋದ್ರಿಂದ ಅಮ್ಮ ಮನೆಗೆ ಹೋಗ್ಬೇಕಿತ್ತು. ಬಿಕಾಸ್ ನನ್ನ ತಂಗಿರಿಬ್ಬರು ಬಂದಿದ್ದಾರೆ. ನಿನ್ನೆಯಿಂದ ಕರಿತಾನೆ ಇದ್ರು ಬನ್ನಿ ಬನ್ನಿ ಅಂತ. ಹೇಗೋ ಆದ್ಯಗೂ ರಜಾ ಅಲ್ವಾ, ಸೊ ಅವಳು ಒಂಚೂರು ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಈಗ ಹೊರಟಿದ್ದೀವಿ. ಇನ್ನು ಅಮ್ಮನ ಮನೆಗೆ ರೀಚ್ ಆದ್ವಿ. ಸೊ ಆದ್ಯ ಅವರಿಬ್ಬರು ಚಿಕ್ಕಪ್ಪಂದ್ರಿಗೆ ಫಾದರ್ಸ್ ಡೇ ವಿಶ್ ಮಾಡ್ತಾ ಇದ್ದಾಳೆ. ಸೊ ನಾನು ಇಬ್ಬರು ತಂಗಿರ ಹತ್ರನೂ ಫೋನ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಸೊ ಫೋನ್ ಮಾಡಿ ವಿಶ್ ಮಾಡ್ತಾ ಇರೋದು. ಕೆಲವೊಂದ್ಸರಿ ನಾವು ಮರೆದ್ರೂ ಮಕ್ಕಳು ಮರೆಯೋದಿಲ್ಲ ನೋಡಿ. ಸೊ ಅದಾದಮೇಲೆ ಇನ್ನು ನಾನ್ ವೆಜ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಮ್ಮ. ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ಟೆ. ಇನ್ನು ಅಮ್ಮ ಬೆಳಗ್ಗೆ ತಿಂಡಿಗೆ ಕೇಸರಿ ಬಾತು ಮತ್ತು ಉಪ್ಪಿಟ್ಟು ಮಾಡಿದ್ರಂತೆ. ಆದ್ಯನಿಗೆ ಕೇಸರಿ ಬಾತ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವಳಿಗೋಸ್ಕರ ಒಂಚೂರು ಎತ್ತಿಟ್ಟಿದ್ರಂತೆ, ಅದನ್ನು ಹಾಕ್ಕೊಟ್ಟಿದ್ರು, ಅದನ್ನು ತಿಂತಾ ಇದ್ದಾಳೆ. ಇನ್ನು ನನ್ನ ತಂಗಿ ಇವತ್ತು ಫಾದರ್ಸ್ ಡೇ ಅಲ್ವಾ. ಸೊ ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟದಲ್ಲೂ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಒಂದೇಟು ಹೊಡೆದಿಲ್ಲ. ಸೊ ಅದನ್ನೆಲ್ಲ ನೆನೆಸ್ಕೊಂಡು ಅವಳು ಎಮೋಷ್ನಲ್ ಆಗಿಬಿಟ್ಲು. ಹಸ್ಬೆಂಡ್ಗೆ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕು ಸರ್ಪ್ರೈಸ್ ಆಗಿ ಅಂತ ಹೇಳ್ಬಿಟ್ಟು ನಾನು ಅದೇ ಪ್ಲಾನ್ ಮಾಡಿಕೊಂಡು ಅವ್ರನ್ನ ಕರ್ಸ್ಕೊಂಡಿದ್ದು ನಮ್ಮ ಮನೆಗೆ. ಹಸ್ಬೆಂಡ್ ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಬಂದಿದ್ರು. ಸೊ ಎಲ್ಲರೂ ಈಗ ಮಾತಾಡ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ವಿ. ನನಗೆ ಐಸ್ ಕ್ರೀಮ್ ಅಂದರೆ ಅಷ್ಟಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನನಗೆ ತಿಂದರೆ ಇಮಿಡಿಯೇಟ್ಲಿ ಥ್ರೋಟ್ ಪೇನ್ ಬಂದ್ಬಿಡುತ್ತೆ. ಹಾಗಾಗಿ ನಾನೇನು ಐಸ್ ಕ್ರೀಮ್ ತಿನ್ನೋದಿಲ್ಲ. ಸೊ ಇನ್ನು ಹಸ್ಬೆಂಡ್ನ ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ವಲ್ಲ. ಸೊ ಫಾದರ್ಸ್ ಡೇಗೆ ಇದೆ ನೋಡಿ ಸರ್ಪ್ರೈಸು. ಸೊ ಈ ವರ್ಷ ಅಂತೂ ತುಂಬ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಸೊ ಆದ್ಯಗಂತೂ ಫುಲ್ಲು ಖುಷಿ ಆಯಿತು. ಆದ್ಯ ಅಪ್ಪನಿಗೆ ಸರ್ಪ್ರೈಸ್ ಕೊಡೋ ಥರ ಥೀಮ್ ಇತ್ತು. ಸೊ ಹಸ್ಬೆಂಡ್ ರೂಮಲ್ಲಿದ್ದರು, ಡೋರ್ ಓಪನ್ ಮಾಡಿಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಕರೆಸಿ ಲೆಟರ್ಸು ಎಲ್ಲ ಕೊಟ್ಟು ಬೆಸ್ಟ್ ಡ್ಯಾಡ್ ಅಂತ ಹೇಳ್ಬಿಟ್ಟು ಸೊ ಅವಾರ್ಡ್ ಕೊಡೋ ಥರನೂ ಪ್ಲ್ಯಾನ್ ಮಾಡಿದರು. ಈ ಸರ್ಪ್ರೈಸ್ ನೋಡಿ ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈವನ್ ಆದ್ಯನಿಗೂ ಕೂಡ ಖುಷಿ ಆಯಿತು. ಈ ರೀತಿ ಯಾವತ್ತೂ ಅವ್ರು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ, ಈವನ್ ಬರ್ತಡೇ ಕೂಡ.